ನಾವು ಬೆಳಿಗ್ಗೆನೆ ಬಂದಿದ್ವಿ, ತಮಗೆ ಹುಷಾರಿಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಅಂದ್ಬಿಟ್ಟು ನಾವು ಬಂದ್ವಿ. ಆಮೇಲೆ ಈಗ ಹೇಳಿದ್ರು ಮೇಡಮ್ ಅವ್ರು ಬಂದ್ರು ಕಚೇರಿಗೆ ಹೇಳಿದ್ರು. ನಾವು ಬೆಳಿಗ್ಗೆ ಒಂದು 10 ಜನ, ನಾವು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಮೇಡಮ್. ಮೇಡಮ್ ಏನಿಲ್ಲ ಮೇಡಮ್, ಇವಾಗ ಚಿತ್ರರಂಗಕ್ಕೆ ಬಹಳಷ್ಟು ಕೊಡುಗೆಕೊಂಡಿದ್ದಾರೆ ಮೇಡಮ್. ಅವ್ರ ಬಗ್ಗೆ ನಾವು ಪಾಪ ಏನ್ ಹೇಳಂಗಿಲ್ಲ. ಆದ್ರೆ ಯಾಕೆ ಇತ್ತೀಚಿನ ದಿನಗಳಲ್ಲಿ ಆ ಕೆಡಿ ಅಂತ ಒಂದು ಸಿನಿಮಾದಲ್ಲಿ ಮಹಿಳೆಯರ ಬಗ್ಗೆ ತುಂಬಾ ಅಶ್ಲೀಲವಾಗಿ ಅವರು ಸಾಹಿತ್ಯವನ್ನ ಬರೆದಿದ್ದಾರೆ ಮೇಡಮ್. ಈಗಾಗಲೇ ಬಾಲಿವುಡ್ ಅಲ್ಲಿ ಆ ಒಂದು ಸಾಹಿತ್ಯ ಮತ್ತು ಆ ಗೀತೆಯನ್ನ ತಡೆ ಹಿಡಿದು ಅದನ್ನ ರದ್ದು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಮೇಡಮ್ ಖಂಡಿತವಾಗ್ಲೂ ನೀವು ಒಬ್ರು ಮಹಿಳೆಯರಾಗಿ ಆ ಮಹಿಳೆಯರಿಗೆ ಅಗೌರವ ತರುವಂತ ಅಶ್ಲೀಲ ಇರತಕ್ಕಂತ ಆ ಒಂದು ಸಾಹಿತ್ಯ ಮತ್ತು ಹಾಡನ್ನ ಕೂಡಲೇ ಅದನ್ನ ಯಾರು KVN ಪ್ರೊಡಕ್ಷನ್ ಅವರಿಗೆ ಹೇಳಿ ಅದನ್ನ ನಿಲ್ಲಿಸಬೇಕು ಅಂತ ಹೇಳಿ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಾವೆಲ್ಲರೂ ಬಂದು ಇವತ್ತು ನಿಮಗೆ ಮನವಿ ಕೊಡ್ತಾ ಇದ್ದೀವಿ ಮೇಡಮ್. ದಯಮಾಡಿ ಮೇಡಮ್ ಮುಂದಿನ ದಿನಗಳಲ್ಲಿ ಅವ್ರೇನಾದ್ರೂ KVN ಪ್ರೊಡಕ್ಷನ್ ಅವರು ಈ ವಾಮ ಮಾರ್ಗದಿಂದ ಏನಾದ್ರು ಬಿಟ್ರೆ ಮೇಡಮ್ ಖಂಡಿತವಾಗ್ಲೂ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿತವಾಗ್ಲೂ ಯಾವುದೇ ತಲೆದಂಡ ಕೊಟ್ಟರು ಕೂಡ ಆ ಒಂದು ಚಿತ್ರ ಥಿಯೇಟರ್ಗಳಲ್ಲಿ ನುಗ್ಗಿ ನಾವು ನಿಲ್ಲಿಸಕ್ಕೆ ನಾವು ಸಿದ್ಧರಿದ್ದೀವಿ ಮೇಡಮ್. ಈಗ ತಮ್ಮ ಗಮನಕ್ಕೆ ತರ್ತಾ ಇದೀವಿ ಮೇಡಮ್. ಆತರ ಏನು ನೀವು ಕೊಡಿ. ನಾನು ಈಗಾಗಲೇ ಪ್ರೇಮ್ ಅವ್ರಿಗೆ, ಅಂದಡಿ ಅವ್ರಿಗೆ ಮತ್ತೆ KVN ಅವ್ರಿಗೆ 3 ಜನ ಮಾತಾಡಿದ್ದೇನೆ. ಅವ್ರ ಹತ್ರ ಕರೆದು ಮಾತಾಡಿಸ್ತೇನೆ, ಆಯ್ತಾ? ಖಂಡಿತ ಖಂಡಿತವಾಗ್ಲೂ ಮೇಡಮ್. ಮಹಿಳೆಯರಿಗೆ ಬನ್ನಿ ಮಾತಾಡಿಸ್ತೇನೆ. ಏನೇ ಮಾಡೋಣ ಅದು ನಿಲ್ಸ್ಬಿಡಿ. ಯಾಕಂದ್ರೆ ಪ್ರೇಮ್ ಅವರು ಒಳ್ಳೊಳ್ಳೆ ಚಿತ್ರಗೀತೆ ಕೊಟ್ಟಿದ್ದಾರೆ. ಕನ್ನಡ ಚಿತ್ರರಂಗ ಅವ್ರದ್ದು ಕೊಡುಗೆ ಇದೆ ಮೇಡಮ್. ತಾಯಿ ಬಗ್ಗೆ ಒಳ್ಳೊಳ್ಳೆ ಹಾಡು ಬರ್ತಾರೆ. ಆದ್ರೆ ಯಾಕೋ ಈಗ ಇತ್ತೀಚಿನ ದಿನಗಳಲ್ಲಿ ಅದು ಮೇಡಮ್ ತುಂಬಾ, ಯಾಕಂದ್ರೆ ನಾಳೆ ರೀಲ್ಸ್ ಗಳು ಮತ್ತೊಂದು ಸೆರಗು ಎಲ್ಲ ಗ್ರಾಮೀಣ ಭಾಷೆಗಳಲ್ಲಿ ಗೊತ್ತಲ್ಲ ಮೇಡಮ್, ಅದೆಲ್ಲ ಆಗ್ತದೆ ಮೇಡಮ್. ಇದು ಒಂದು ಕಾಪಿ ಅಮ್ಮ, ಒಂದು ಕಾಪಿ ತಗೊಳ್ಳಿ. ಇದು ಅವ್ರಿಗೊಂದು ಕಾಪಿ ಕೊಡಿ. ಇವತ್ತು ಹೆಂಗಾಗಿದೆ ಅಂದ್ರೆ ಒಂದು ಧಾರಾವಾಹಿ ತಗೊಂಡ್ರೆ 3 ಜನ ಕಂಡಿದ್ದೀರ ಆ ಮಟ್ಟಕ್ಕೆ ಹೋಗಿದೆ ಮೇಡಮ್. ದಯಮಾಡಿ ಮತ್ತೊಮ್ಮೆ ನೀವು ಈ ವಾಣಿಜ್ಯ ಮಂಡಳಿ ಆಯ್ಕೆ ಬಂದಿದ್ದೀರಾ, ಇದು ಗಟ್ಟಿ ನಿಲುವು ತಗೊಂಡು ಇಲ್ಲಿಗೆ ನಿಲ್ಸಿದ್ರೆ ನಾಡಿನ ಜನತೆಗೂ ಒಳ್ಳೇದು, ಚಿತ್ರ ವಾಣಿಜ್ಯ ಮಂಡಳಿಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಮೇಡಮ್. ಇಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ತಲೆದಂಡನ ಕೊಟ್ಟು ಆ ಸಿನಿಮಾ ನಿಲ್ಸುವಂತ ಹೋರಾಟಕ್ಕೆ ಕೈ ಇಕ್ಬೇಕಾಗುತ್ತೆ ಮೇಡಮ್. ಅಲ್ಲಿವರೆಗೂ ಹೋಗಲ್ಲ. ನಿಮ್ಮ ಮೇಲೆ ಒಂದು ಭರವಸೆ ಕೊಡ್ತಾ ಇದ್ದಾರೆ ಖಂಡಿತವಾಗ್ಲೂ ಈ ಚಿತ್ರಗೀತೆನ ತಡೆ ಹಿಡಿತಾರೆ ಅಂತ ನಮ್ಗೆ ನಂಬಿಕೆ ಇದೆ ಮೇಡಮ್. ಬೆಳಿಗ್ಗೆನೆ ನಾವೊಂದು 50 ಜನ ಬಂದಿದ್ವಿ ಮೇಡಮ್. ಮಹಿಳೆಯರೆಲ್ಲ ಸೇರ್ಕೊಂಡು ಹುಷಾರಿಲ್ಲ ಅಂತ ಹೇಳಿದ್ರು. ತಮ್ಮ ಆರೋಗ್ಯದಲ್ಲಿ ಏರುಪೇರಿದ್ದಕ್ಕೆ ನಾವು ಬರ್ಲಿಲ್ಲ ಮೇಡಮ್. ನಾನು ನಿಜ ಹೇಳ್ಬೇಕು ಅಂದ್ರೆ ನನಗೆ ಬರೋ ಸ್ಥಿತಿಲೂ ಇಲ್ಲ, ಇದಕ್ಕೋಸ್ಕರನೇ ಬಂದೆ. ಹೌದು ಮೇಡಮ್. ಅದೇ 3 ಗಂಟೆಗೆ ಇದ್ರ ಬಗ್ಗೆನೇ ಸಭೆ ಕರೆದಿದ್ದಾರಂತೆ. ಧನ್ಯವಾದಗಳು ಮೇಡಮ್. ನಮ್ಮ ನಿಲುವು ಯಾವತ್ತು ಹೆಣ್ಮಕ್ಳ ಕಡೆ ಇರಲಿ ಮೇಡಮ್. ಖಂಡಿತ ಅದು 28 ತಿಳಿಸ್ಬಿಡಿ. ಒಂದು ನಿಮಿಷ ಲೆಟ್ರ್ ಆಯ್ತಾ ಇಸ್ಕೊಂಬಂದು ಕೊಡ್ತೀನಿ. ಉಳಿಸಿ ಮಹಿಳೆಯರ ಗೌರವ ಉಳಿಸಿ, ಉಳಿಸಿ ಮಹಿಳೆಯರ ಗೌರವ ಉಳಿಸಿ. ಮಹಿಳೆಯರ ಬಗ್ಗೆ ಅಗೌರವವಾಗಿ ಸಾಹಿತ್ಯ ರಚಿಸಿರುವಂತ KVN ಚಿತ್ರ ಸಂಸ್ಥೆಗೆ ಧಿಕ್ಕಾರ, ಧಿಕ್ಕಾರ. KM ಚಿತ್ರ ಸಂಸ್ಥೆಗೆ ಧಿಕ್ಕಾರ, ಧಿಕ್ಕಾರ. ವೇದಿಕೆಗೆ ಎಸ್ ಶಿವರಾಮೇಗೌಡರಿಗೆ. ಏನಿವತ್ತು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಯುತ ಜಯಮಾಲರ್ ಅವರಿಗೆ ನಾವು ಇವತ್ತು ಭೇಟಿ ಮಾಡಿದ್ದೀವಿ. KVN ಪ್ರೊಡಕ್ಷನ್ ರವರು ಪ್ರೇಮ್ ನಿರ್ದೇಶಿಸಿರುವಂತಹ KD ಚಿತ್ರದಲ್ಲಿ ಮಹಿಳೆಯರ ಬಗ್ಗೆ ಅಶ್ಲೀಲವಾದ ಸಾಹಿತ್ಯವನ್ನು ರಚಿಸಿದ್ದಾರೆ. ಆ ಒಂದು ಅಶ್ಲೀಲವಾದ ಸಾಹಿತ್ಯದ ವಿರುದ್ಧ ಇವತ್ತು ನಾವು ಏನು ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಅದನ್ನು ಈ ಕೂಡಲೇ ರದ್ದು ಮಾಡಬೇಕು ಅಂತೇಳಿ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಕ್ಕೆ ಬಂದಿದ್ದೀವಿ. ಈಗ ಆಲ್ರೆಡಿ ಬಾಲಿವುಡ್ಡು ಏನು ಮುಂಬೈಯಲ್ಲಿ ಆ ಒಂದು ಚಿತ್ರಗೀತೆಯನ್ನು ನಿಷೇಧವನ್ನು ಮಾಡಿದ್ದಾರೆ. ಕರ್ನಾಟಕದಲ್ಲೂ ಕೂಡ ಆ ಒಂದು ಚಿತ್ರಗೀತೆಯನ್ನು ನಿಷೇಧ ಮಾಡಬೇಕು. KD ಚಿತ್ರದ ಸಾಹಿತ್ಯ ಅಶ್ಲೀಲವಾದ ಸಾಹಿತ್ಯ, ಒಂದು ವೇಳೆ ಏನಾದರೂ ಆ ಒಂದು ಸಾಹಿತ್ಯಕ್ಕೆ ನೀವು ತಡೆ ಕೊಟ್ಟಿಲ್ಲ ಅಂದರೆ ಎಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು ಆ ಒಂದು ಚಿತ್ರವನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕಾಗುತ್ತೆ ಅಂತ ಹೇಳಿ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡಲೇ ಏನಾದರೂ ಸರಿಯಾಗಿ ಸ್ಪಂದಿಸಿಲ್ಲ ಅಂದರೆ ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ.
ಏನಿವತ್ತು ನಾವು ಜೋಗಿ ಪ್ರೇಮ್ ವಿರುದ್ಧವಾಗಿ ಕರ್ನಾಟಕ ಫಿಲಮ್ ಇಂಡಸ್ಟ್ರಿಗೆ ನಾವು ಬಂದ್ಬಿಟ್ಟು ಏನು ಚೇಂಬರ್ಗೆ ಬಂದು ಕಂಪ್ಲೇಂಟ್ ಮಾಡೋಕ್ಕೆ ಬಂದಿದ್ದೀವಿ. ಏನು ಜಯಮಾಲಾ ಮೇಡಮ್ ಅವ್ರಿಗೆ ನಾವು ಸಹ ಇವಾಗ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಆ ಸಿನಿಮಾದಲ್ಲಿ ಹಾಡು ಇರಬಾರ್ದು. ಇತ್ತ ಅಂದರೆ ಆ ತಕ್ಪಾಟ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ನೋಡಿಸ್ಬೇಕಾಗತ್ತೆ. ನಾವು ಕೂಡ ಸಹ ಇವಾಗ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಏನು ಪ್ರೇಮ್ ಅವರು ಬರೆದಿದ್ದಾರಲ್ಲ ಆ ಸಾಹಿತ್ಯ ನಾಚಿಕೆ ಗೇಡಿನ ಸಂಗತಿ. ಅದು ರಾಜ್ಯದ ಹೆಣ್ಮಕ್ಳನ್ನ ಗೌರವ ತೆಗೆಯುವಂಥ ಕೆಲಸನ ಪ್ರೇಮ್ ಅವ್ರು ಮಾಡಿದ್ದಾರೆ. ಪ್ರೇಮ್ ಅವರು ಇದಕ್ಕಿಂತ ಮುಂಚೆ ತಾಯಿ ಮಗನ ಸೆಂಟಿಮೆಂಟದು ಸುಮಾರು ಸಿನಿಮಾಗಳು ಬಂದಿದೆ, ಅದ್ಭುತವಾದಂಥ ಸಿನಿಮಾ ಕೊಟ್ಟವ್ರೆ. ಆದರೆ ಅವ್ರಿಗೆ ಏನಾಗಿದೆ ಗೊತ್ತಿಲ್ಲ, ಕಂಟು ಪೂಟಿ ಕುಡ್ದು ಉಪ್ಪಿನಕಾಯಿ ತಿಂದು ಬರ್ದವನಂತೆ. ನಾಚಿಕೆ ಆಗಬೇಕು ಹೇಳ್ಬೇಕಂದ್ರೆ, ಒಂದು ಮಾಧ್ಯಮದಲ್ಲಿ ಹೇಳ್ಬೇಕಂದ್ರೆ ಇಂಥವರೆಲ್ಲ ನಮ್ಮ ಸಿನಿಮಾ ಆಳ್ತಾರಂದರೆ ನಾಚಿಕೆ ಆಗುತ್ತೆ. ಒಬ್ಬ ಸೀನಿಯರ್ ಆಗಿ ಯಾವ ರೀತಿ ನಡ್ಕೊಬೇಕು ಅನ್ನೋದು ಗೊತ್ತಿಲ್ಲ, ಮಾಧ್ಯಮದಲ್ಲಿ ಮನಸೋ ಇಚ್ಛೆ ಹೇಳಿಕೆ ಕೊಡ್ತೀವಲ್ಲ, ನಾಚಿಕೆ ಆಗಲ್ವ ನಿಮಗೆ ಪ್ರೇಮ್ ಅವರೇ? ನಿಮಗೆ ನಿಮ್ಮ ಮೇಲೆ ಎಷ್ಟಿಕ್ಕಿರೋ ಗೌರವ, ಇಡೀ ರಾಜ್ಯಾದ್ಯಂತ ನಿಮ್ಗೊಂದು ಒಳ್ಳೆಯ ಹೆಸರಿತ್ತು. ಹೆಣ್ಮಕ್ಳಿಗೆ ಇಂಥ ಅಶ್ಲೀಲ ಪದಗಳನ್ನ ಉಪಯೋಗಿಸಿ ಯಾರು ಯಾವ ಮನೋರಂಜನೆಗೆ, ನಿಮ್ಮ ತೆವಳುಗಳಿಗೆ ಈ ಹಾಡ ಸಮಾಜಕ್ಕೆ ಏನು ಕೊಡುಗೆ, ಯುವ ಪೀಳಿಗೆ ಯಾವ ರೀತಿ ತೊಗೊಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಕೇಳಿ ಏನು ಬರುತ್ತೆ, ಏನು ಸೌಭಾಗ್ಯ ಬರುತ್ತೆ ಅಂತ ಕೇಳ್ತೀನಿ. ರಕ್ಷಿತಕ್ಕ ಅವ್ರನ್ನ ಕೇಳ್ತೀನಿ, ನಿಮ್ಮ ಮನೆಯವ್ರು ಇದು ಮಾಡಿರೋದು ನ್ಯಾಯನಾ? ನೀವೊಂದು ಹೆಣ್ಣಾಗಿ ನೀವೊಂದು ಹೆಣ್ಣಾಗಿ ಈ ರೀತಿ ಬರ್ದಾರಲ್ಲ, ನೀವು ಸಮರ್ಥಿಸ್ಕೊಳ್ತಾ ಇದ್ದೀವ ಮಾಧ್ಯಮದಲ್ಲಿ ನೋಡಿದೆ. ತುಂಬ ನಾಚಿಕೆಗೇಡಿನ ಸಂಗತಿ. ಇವತ್ತು ಜಯಮಾಲಾ ಮೇಡಮ್ ಅವ್ರು ಹೇಳೋರೆ ಇದನ್ನು ಕಟ್ಸಿ ಮಾತಾಡ್ತೀನಿ ಅಂದ್ಬಿಟ್ಟು. ಆನಂದ್ ಆಡೆ ಅವ್ರಿಗೆ ಏನು ಪ್ರೇಮ್ ಅವ್ರಿಗೆಲ್ಲ ಕಟ್ಸಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಒಂದು ವೇಳೆ ಏನು ಈ ಫಿಲಮ್ ಚೇಂಬರ್ ಅವರು ಹೇಳೋ ಮಾತು ಕೇಳಿಲ್ಲ ಅಂದ್ರೂ ತಕ್ಪಾಟ ಕನ್ನಡ ಪರ ಸಂಘಟನೆಗಳು ಕೊಡ್ತಾರೆ. ರಾಜ್ಯಾದ್ಯಂತ ಹೆಣ್ಮಕ್ಳು ಅವ್ರಿಗೆ ತಕ್ಪಾಟ ಕಲಿಸ್ಬೇಕಾಗತ್ತೆ. ಪ್ರೇಮ್ ಅವರೇ, ನಿಮ್ಗೆ ಈ ಹಾಡಿಂದ ಏನಿಲ್ಲ, ಈ ಹಾಡು ತೆಗೀರಿ, ನಿಮ್ಮ ಗೌರವ ಉಳಿಸ್ಕೊಳ್ರಿ. ಇಲ್ಲ ಅಂದರೆ ಅದು ತಕ್ಪಾಟ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡರು ಬಣ ಕೊಡುತ್ತೆ ಅಂತ ಈ ಮೂಲಕ ಕೇಳ್ಕೊತೀನಿ. ನಾನು ಹೇಳೋದಷ್ಟೇ, ನೀನು ಹೇಳೋದು ಹೇಳಿದ್ದೀನಿ, ವಿಷಯ ತಿಳಿಸಿದ್ದೀನಿ. ಅವ್ರೇನೋ ಹೇಳು ಹಿಂಗೊಂದು ಈ ಥರ ಆಗಿದ್ದಲ್ಲ, ಏನು ಮಾಡೋದು ಅವ್ರು ಕೊಡ್ತಾರೆ, ಯಾರು ಕೊಡ್ತಾರೆ